ಹಲವು ಬಾರಿ ರಾಜ್ಯ ಸರ್ಕಾರಕ್ಕೆ ಉಡುಪಿ ಕ್ಷೇತ್ರದ ಬಗ್ಗೆ ಅಭಿವೃದ್ಧಿಯ ಬಗ್ಗೆ ಮನವಿ ಮಾಡಿದರೂ ಕೂಡ ಈಗಿನ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯಲ್ಲಿ ಕೂಡ ಸ್ಪಂದಿಸಲಿಲ್ಲ. ಕೆಲವೊಂದು ಮನವಿಗಳನ್ನು ಶಾಸಕರು ಕೊಟ್ಟಿದ್ದಾರೆ. ಈ ಬಗ್ಗೆ ಒಂದು ಸೂಕ್ಷ್ಮವಾದಂಥ ಒಂದು ಮಾಹಿತಿಯನ್ನು ತಮಗೆ ಕೊಡಲಿಕ್ಕೆ ಇಚ್ಛಿಸ್ತೇನೆ. ಸರ್ಕಾರಿ ಶಾಲೆಗಳ ನಿರ್ವಹಣೆಗೆ ಯಾವುದೇ ರೀತಿಯ ಅನುದಾನವನ್ನು ಕಾಂಗ್ರೆಸ್ ಸರ್ಕಾರ ಇವರಿಗೆ ನೀಡಲಿಲ್ಲ. ಹಾಗಾಗಿ ಬಹಳಷ್ಟು ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಇಲ್ಲದೆ ಇರುವುದು ಮತ್ತು ಹಳೆಯ ಕಟ್ಟಡಗಳು ನಾದುರಸ್ತಿ ಸ್ಥಿತಿಯಲ್ಲಿದ್ದರೂ ಕೂಡ ಇವುಗಳ ಬಗ್ಗೆ ಅನುದಾನವನ್ನು ಕೇಳಿದಾಗ ಸರ್ಕಾರದಿಂದ ಯಾವುದೇ ರೀತಿಯ ಅನುದಾನ ಒದಗಿಸುವಲ್ಲಿ ವಿಫಲವಾಗಿದೆ. ಮಾತ್ರ ಅಲ್ಲ, ನೂತನ ಜಿಲ್ಲಾಸ್ಪತ್ರೆ ಕಟ್ಟಡಕ್ಕೆ ಸುಮಾರು ಕಳೆದ ಬಾರಿ 110 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ. ಆದರೆ ಅದರಲ್ಲಿ GST ಮತ್ತು ಪ್ರೈಸ್ ಎಕ್ಸಲೇಷನ್ ಅಂದರೆ ಹೆಚ್ಚಿನ ಈಗಿನ ಒಂದು ಕಟ್ಟಡ ಸಾಮಗ್ರಿಗಳಿಗೆ ರೇಟ್ ಜಾಸ್ತಿ ಆಗಿದೆ. ಅದೆಲ್ಲ ಅದರಲ್ಲಿ ಇನ್ಕ್ಲೂಡ್ ಆಗದೇ ಇರೋದ್ರಿಂದ ಸುಮಾರು 48 ಕೋಟಿಗಳ ಕೊರತೆ ಆಗ್ತಾ ಇದೆ. ಇದನ್ನು ಸರ್ಕಾರಕ್ಕೆ ಗಮನಕ್ಕೆ ತಂದರೂ ಕೂಡ ಸರ್ಕಾರ ಯಾವುದೇ ರೀತಿಯಲ್ಲಿ ಕೂಡ ಅದಕ್ಕೆ ಸ್ಪಂದಿಸುತ್ತಿಲ್ಲ. ಮತ್ತು ತಮಗೆಲ್ಲ ಗೊತ್ತಿದ್ದಾಗೆ ಮಕ್ಕಳ ತಾಯಿ ಮತ್ತು ಮಕ್ಕಳ ಒಂದು ಆಸ್ಪತ್ರೆಯ ಬಗ್ಗೆ ಕೂಡ ಬಹಳಷ್ಟು ನಿರ್ಲಕ್ಷ್ಯವನ್ನು ವಹಿಸಲಾಗಿದೆ. ಮಾತ್ರ ಅಲ್ಲ, ಅಲ್ಲಿರುವ ಸಿಬ್ಬಂದಿಗಳಿಗೆ ವೇತನವನ್ನು ಕೊಡ್ತಾ ಇಲ್ಲ. ವಿದ್ಯುತ್ ಶಕ್ತಿಯ ಒಂದು ಬಿಲ್ಗಳನ್ನು ಪಾವತಿ ಮಾಡದೆ ಮತ್ತು ಆಸ್ಪತ್ರೆ ನಿರ್ವಹಣೆ ಬಹಳಷ್ಟು ಕುಂಠಿತ ಆಗಿದ್ದು, ಈ ಬಗ್ಗೆ ಸರ್ಕಾರ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳದೇ ಇರುವಂಥದ್ದು ಬಹಳ ಉಡುಪಿಯ ಒಂದು ನಾಗರಿಕರಿಗೆ ಮಾಡಿರುವಂಥ ಒಂದು ದ್ರೋಹ ಅಂತ ಹೇಳ್ಬೋದು. ಮಾತ್ರ ಅಲ್ಲ, ಉಡುಪಿಯ ಒಂದು ಜೀವನಾಡಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಂದು ಆರ್ಥಿಕ ಒಂದು ವ್ಯವಸ್ಥೆಗೆ ಮೂಲಭೂತವಾಗಿ ಹೆಚ್ಚು ನಮಗೆ ಅನುಕೂಲವಾಗುವಂಥದ್ದು ಮೀನುಗಾರಿಕಾ ಒಂದು ವ್ಯವಸ್ಥೆ. ಆದರೆ ಅಲ್ಲಿರುವಂಥ ಯಾವುದೇ ವ್ಯವಸ್ಥೆಗಳಿಗೆ ಬಂದರಿನ ಒಂದು ಅಭಿವೃದ್ಧಿಯಾಗಲಿ ಯಾವುದಕ್ಕೂ ಕೂಡ ಸರ್ಕಾರ ಸ್ಪಂದಿಸದೇ ಇರುವುದು ಮತ್ತು ಇತ್ತೀಚೆಗೆ ಆಗಿರುವಂಥ ಘಟನೆಗಳನ್ನು ಇದಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಸರ್ಕಾರ ಈ ಬಗ್ಗೆ ತಕ್ಷಣ ಅಲ್ಲಿರುವ ಬಂದರಿನ ಒಂದು ವ್ಯವಸ್ಥೆಯನ್ನು ಮತ್ತು ಅಲ್ಲಿರುವ ಮೀನುಗಾರರಿಗೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೇವೆ. ಮಾರ್ಚ್ 31ರಂದು ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಯಶವಂತ್ ಸುವರ್ಣ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆ ಸ್ವರೂಪ ಹೇಗೆ ಹೇಳಿದ್ರೆ, ಭಾಜಪ ಕಚೇರಿಯಿಂದ ಕಡಿಯಾಡಿ ಭಾಜಪ ಕಚೇರಿಯಿಂದ 4 ಗಂಟೆಗೆ ಬೃಹತ್ ಪಾದಯಾತ್ರೆ ಮೂಲಕ ಒಂದು ಸುಮಾರು 1,500ದಿಂದ 2,000 ಜನರ ಕಾರ್ಯಕರ್ತರು ಒಗ್ಗೂಡಿಸಿಕೊಂಡು ಭಾರತೀಯ ಜನತಾ ಪಾರ್ಟಿಯಿಂದ ಕಸಂಕದ ರಾಜ್ಯಾಂಗಣ ಪಾರ್ಕಿಗೆ ತನಕ ಪಾದಯಾತ್ರೆ ಸಾಗಲಿದೆ. ಪಾದಯಾತ್ರೆ ನಂತರ ಈ ಕಾರ್ಯಕ್ರಮಕ್ಕೆ ಸುನಿಲ್ ಕುಮಾರ್ ಅವರು ಭಾಗವಹಿಸಲಿದ್ದಾರೆ. ಕಾರ್ಕಳದ ಶಾಸಕರಾದ ಸುನಿಲ್ ಕುಮಾರ್ ಅವರು ಭಾಗವಹಿಸುತ್ತಾರೆ. ಹಾಗೆ ಬೆಳ್ತಂಗಡಿ ಶಾಸಕರಾದಂತಹ ಹರೀಶ್ ಕುಂಜ ಅವರು ಭಾಗವಹಿಸಲಿದ್ದಾರೆ. ಪ್ರತಿಭಟನೆಯ ಉದ್ದೇಶ ಹೇಳಿದ್ರೆ, 25-26ನೇ ಸಾಲಿನ ಬಜೆಟ್ನಲ್ಲಿ ಉಡುಪಿಯ ಬೇಡಿಕೆಗಳನ್ನು ಯಾವುದೇ ಈಡೇರಿಸದೆ ಮಲತಾಯಿ ಧೋರಣೆ ತಾಳಿದ ರಾಜ್ಯ ಸರ್ಕಾರದಿಂದ ಈ ಪ್ರತಿಭಟನೆ ನಡೆಸುತ್ತಿದೆ.